ಎಕ್ಸಿಟ್ ಪೋಲ್ ನಿಮಗೆ ಗೊತ್ತಿಲ್ಲ. ಈಗ ನಿಮ್ಮ ಟಿ ವಿ ಅವರು ಮಾಡ್ಬೇಕದನ್ನ, ನಾವೆಲ್ಲಿ ಮಾಡೋದು? ನಾವು ಗೆಲ್ತೀವಿ ಅಂತ ಅಷ್ಟು ಹೇಳ್ತೀವಿ, ಗೆಲ್ತೀವಿ 100%. ಮಾರ್ಜಿನ್ ಎಲ್ಲ ನೀವು ತೆಗಿಬೇಕಂತ ಟಿ ವಿ ಅವರು ಹೆಂಗೆ ಎಷ್ಟು ಏನು ಎಂತ ಅಂತ ನಮಗೆ ತೆಗಿಬೇಕಾದ್ರೆ ಇನ್ನೂ ಟೈಮ್ ಹಿಡಿದ್ರಿ. ಯಾಕಂದ್ರೆ ನಮ್ಮ ಸೋರ್ಸಿಂದ ತೆಗಿಬೇಕು ನಾವು. ಗೆಲ್ತೀವಿ ಅಂತ 100% ಇಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ ಇದೆ. ಸರ್ ಹೆಂಗಿತ್ತು ಸರ್, ಏನು ಯಾವ ರೀತಿ ಜನರ ಎಲ್ಲ ಕಡೆ ಓಡಾಡಿದ್ರಿ, ಪ್ರತಿಯೊಂದು ಮತಗಟ್ಟೆಗೆ ಎಲ್ಲ ವರದಿ ತರಿಸ್ಕೊಂಡಿದ್ದೀರಿ, ಸಿಕ್ಕಾವಿ ಮತ್ತು ಇದನ್ನು ಹೋಲಿಕೆ ಮಾಡಿದ್ರೆ ಏನಾದರೂ ಒಂದು ಪಾಸಿಬಲ್ ಇದೆ ನಾನು ಅಲ್ಲ, ಒಂದು ಕಾನ್ಸ್ಟಿಟ್ಯೂನ್ಸಿ ಹೋದ್ರೆ ಒಂದು ಡಿಫ್ರೆಂಟ್ ಇರುತ್ತೆ. ಅದಕ್ಕೂ ಹೋಲಿಕೆ ಮಾಡಲಿಕ್ಕಲ್ಲ. ಅಲ್ಲಿ ವಾತಾವರಣ, ಅಲ್ಲಿ ಜಾತಿ ವ್ಯವಸ್ಥೆ, ಡೆವಲಪ್ಮೆಂಟು, ಭೌಗೋಳಿಕವಾಗಿ ಎಲ್ಲ ಸಮೀಕರಣ ಬೇರೆ ಬೇರೆ ಇರ್ತಾರೆ. ಒಂದೇ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಹಿಂಗೆ ಅಂತ ಹೇಳಲಿಕ್ಕಾಗೋಲ್ಲ. ಅಲ್ಲಿ ಹೋದ್ರೆ ಡಿಫ್ರೆಂಟಾಗೇ ಇರ್ತದೆ. ಸಿಗ್ಗಾಂವ್ ಡಿಫ್ರೆಂಟಾಗಿತ್ತು ರೀ, ಇದು ಡಿಫ್ರೆಂಟಾಗೇ ಇತ್ತು. ಅಲ್ಲಿ ಹೋದ್ಮ್ಯಾಗ ನಮಗೆ ಗೊತ್ತಾಯ್ತು ಏನು ಕೆಲಸ ಮಾಡಬೇಕು, ಹೆಂಗೆ ಮಾಡ್ಬೇಕಂತ. ಸ್ಟಡಿ ಮಾಡಿದ್ಮ್ಯಾಗ ಸ್ಟಡಿ ಮಾಡಿ ಕೆಲಸ ಮಾಡಿದ್ದೀವಿ. 100ಕ್ಕೆ 100 ಗೆಲ್ತೀವಿ, ಅದು ಅಷ್ಟು ವಿಶ್ವಾಸ ಇದೆ. ಭಾಳಷ್ಟು ಧರ್ಮ ಮತ್ತು ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾಗಲಕೋಟೆ ಚುನಾವಣೆಯಲ್ಲಿ ಭಾಳಷ್ಟು ಚರ್ಚೆ ಆಯಿತು. ಅದು ಏನಾದರೂ ಮತದಾರರ ಮೇಲೆ ಎಫೆಕ್ಟ್ ಆಗ್ಬೋದಾ? ಹೇಳಿಕೆ ಕೊಟ್ಟಿದ್ದಾರೆ ಸರ್, ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ನಾವೇ ಇರಬೇಕು ಅಂತ. ಲಿಂಗಾಯತರೇ ಆಡಳಿತ ಮಾಡಬೇಕು, ಅವ್ರಿಗೆ ಊಟ. ಸ್ಟೇಟ್ಮೆಂಟ್ ಮಾಡಿದ್ರು, ನಾನು ನೋಡಿದ್ರೆ ಅವ್ರ ವಿಡಿಯೋಗಳ. ಅದು ಸಾರ್ವಜನಿಕವಾಗಿರೋ ನಾವು ಆ ರೀತಿ ಹೇಳಲಿಕ್ಕಾಗೋಲ್ಲ. ಅದು ಯಾವಾಗ ವ್ಯತಿರಿಕ್ತ ಪರಿಣಾಮ ಅವ್ರಿಗೆ ಆಗುತ್ತೆ. ಅದು ಆ ಥರ ಮಾಡಿದ್ರೆ ಅದರ ವ್ಯತಿರಿಕ್ತ ಪರಿಣಾಮ ಖಂಡಿತವಾಗಿ. ಯಾಕಂದ್ರೆ ನಾವೆಲ್ಲನೂ ಸಮಾನ ದೃಷ್ಟಿಯಿಂದ ನೋಡಬೇಕಾಗ್ತದೆ, ಬರೀ ಜಾತಿ ಧರ್ಮ ನೋಡೋಕ್ಕಾಗೋಲ್ಲ. ಸೊ ಒಂದು ಸತ್ರದ ಪರಿಣಾಮ ಬೀರ್ಬೋದು. ನಮ್ಮ ಸರ್ಕಾರದ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ? ಯಾವುದು ರಿಸಲ್ಟ್ ಬಂದಾಗ ಪ್ಲಸ್ ಆಗ್ಬೋದು, ಮೈನಸ್ ಆಗ್ಬೋದು, ಒಂದು ರಾಜಕೀಯ ಒಂದು ಧ್ರುವೀಕರಣ ಆಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಒಂದು ಕಡೆ ಬಾಗಲಕೋಟೆಯಲ್ಲಿ ತಾವಿದ್ರಿ, ಇಡೀ ಸರ್ಕಾರ ದಾವಣಗೆರೆಯಲ್ಲಿ ಆ ಕಡೆ ಡಿ ಸಿ ಎಮ್ ಆಗಿರ್ಬೋದು, ಮುಖ್ಯಮಂತ್ರಿ ಎಲ್ಲರೂ ಆ ಕಡೆ ಆಗಿ ಮಾಡ್ತಾರೆ. ಇದನ್ನು ಯಾವ ಥರ ನೀವು ತೆಗೆದುಕೊಳ್ತೀರಿ? ಇಲ್ಲ, ನಮ್ಮದು ಮೊದಲನೇ ಮತ್ತು ನಮ್ಮ ಸೀಟ್ ಇದು ಕಾಂಗ್ರೆಸ್ಸಿನ ಸೀಟ. ಕಾಂಗ್ರೆಸ್ ಜೊತೆ ಉಳಿಸ್ಕೊಳ್ಳೇಬೇಕು, ನಮ್ಮ ಪ್ರಿಯಾರಿಟಿ. ಮತ್ತು ಗೆಲ್ಲೋದ್ರಿಂದ 2 ವರ್ಷ ಆರಾಮಾಗಿ ನಾವು ಆಡಳಿತ ನಡೆಸ್ಬೋದು. ಒಂದು ವೇಳೆ ನಾವು ಒಂದೇ ಸೋತರೂ ಕೂಡ BJP ನಮ್ಮನ್ನು ಮಲಗಲಿಕ್ಕೆ ಬಿಡೋಲ್ಲ. ಒಂದಕ್ಕೆ ಸೋತರು ನಮ್ಮನವ್ರು 2 ವರ್ಷ ಮಲಗಲಿಕ್ಕೆ ಬಿಡೋಲ್ಲ ಅವರು. ಇತರ ಮ್ಯಾಗ ಈಗ ಗೆದ್ದೀವಿ ನಾವು CM, ನಾವು ಮಂತ್ರಿಗಳಂತ ಈಗ ಹೇಳಕ್ಕೆ ಶುರು ಮಾಡ್ತಾರೆ ಅವರು. ಸೊ ಇದಾಯ್ತಾರೆ ಮತ್ತೆ ನೀರು, ಸಮುದ್ರ ನೀರು ಹಾಗೆ ಯಾವುದೋ ಗರ್ಜನೆ ಇಲ್ಲದೆ ಸುಮ್ಮನೆ ಇರ್ತದೆ ಹಾಗೆ. ಸೊ ನಮಗೆ ಆಡಳಿತ ಮಾಡಲಿಕ್ಕೆ ಸ್ವತಂತ್ರವಾಗಿರ್ತೈತೆ ಅಷ್ಟೇ. ನೀವು ಒಂದು ಮನೆ ರಾಜ್ಯಾಧ್ಯಕ್ಷರಿಗೆ 4 ಚುನಾವಣೆ BJP ಅವರು ಮಲ್ಕೋಸ್ತಾರೆ 5 ವರ್ಷ. ಅಟ್ಲೀಸ್ಟ್ ಈಗ ನಮ್ಗೆ 2 ವರ್ಷ ತೊಂದರೆ ಕೊಡಲ್ಲ ಅಂತ ಆರಾಮಾಗಿರ್ತಾರೆ. ಇಲ್ಲಾಂದರೆ 2 ವರ್ಷ ನಮ್ಮ ಮಲಗ ಬಿಡೋದಿಲ್ಲ ಅವರು. ಸರ್, ಈ ಫಲಿತಾಂಶಕ್ಕೆ ಏನೇನು ಪಾಸಿಟಿವ್ ಆಗ್ಬೋದು ತಮ್ಮ ಕಾಂಗ್ರೆಸ್ಗೆ? ಈ ತಾವೆಲ್ಲ ಓಡಾಡಿದ್ರಿ, ಏನೇನು ಪಾಸಿಟಿವ್ ಆಗ್ಬೋದು, ಫಲಿತಾಂಶಕ್ಕೆ ಪೂರಕ ಆಗ್ಬೋದು ತಾವು ಇದು ಮಾಡ್ಬೋದು? ಪಾಸಿಟಿವ್ ಅಂದರೆ ನಮ್ಮ ವೋಟ್ರೇ ಭಾಳ ಇದ್ದಾರೆ. ಕಾಂಗ್ರೆಸ್ನ ವೋಟ್ರ್ ಭಾಳ ಇದ್ದಾರೆ, ನಾವು ಅವ್ರನ್ನ ಮರ್ತಿದ್ದೀವಿ, ದೂರ ಇಟ್ಟಿದ್ದೀವಿ. ಸೊ ಹೀಗಾಗಿ ನಾವು ದಿನ ದೂರ ಆಗ್ತಾಯಿದೆ. ಸೊ ಅದನ್ನು ವಾಪಸ್ ಪಡೆಯುವಂಥ ಯಾವುದೇ ಕಾರ್ಯಕ್ರಮ ನಮ್ಮಲ್ಲಿಲ್ಲ. ಮಾಡಬೇಕು, ಅವ್ರ ಹತ್ರ ಹೋಗ್ಬೇಕು. ನಮ್ಮ ಕಾರ್ಯಕ್ರಮ ನಾವು ಏನು ಮಾಡಿದ್ದೀವಿ ಸ್ವತಃ ನಂತರ ಅದನ್ನೆಲ್ಲ ಅವ್ರಿಗೆ ಹೇಳಬೇಕು. ಯಾಕೆ ಅವ್ರಿಗೆ ಗೊತ್ತೇ ಇಲ್ಲ. ಇನ್ನೂ ಭಾಳ ಜನ ಕಾಂಗ್ರೆಸ್ಗೆ ಐಂದ SC ST ವರ್ಗದವರೇ ಅಂದರೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಯಾಕೆಂದರೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ನೆಹರು ಏನು ಮಾಡಿದ್ರು, ಗಾಂಧಿಯವರು ಏನು ಮಾಡಿದ್ರು, ಇಂದಿರಾ ಗಾಂಧಿ ಏನು ಮಾಡಿದ್ರು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ನಮಗೆ ಹೆಂಗೆ ಸಂವಿಧಾನ ಮೂಲಕ ನಮಗೆಲ್ಲ ಹಕ್ಕು ಸಿಕ್ಕೊಂಡದು ಭಾಳ ಮಂದಿ ಗೊತ್ತಿಲ್ಲ. ಇವನ್ನೆಲ್ಲ ಗೊತ್ತು ಮಾಡೋಂಥ ಪ್ರಯತ್ನ ಆದರೆ ನಮ್ಗೆ ಭಾಳ ಸುಲಭ ಆಗ್ತದೆ. ಸಭೆ ಸಮಾರಂಭ ಅನ್ನೋದಕ್ಕಿಂತ ಕೆಳಮಟ್ಟದಲ್ಲಿ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಒಂದು ತಂತ್ರಗಾರಿಕೆ ನಡೆದು ಅದೇ ನಾವು ಮುಂಚೆಯಿಂದ ನಾವು ಭಾಳ ದೊಡ್ಡ ಕಾರ್ಯಕ್ರಮಕ್ಕೆ ನಾವು ಆಸಕ್ತಿ ವಹಿಸೋಲ್ಲ. ಭಾಳ ಜನ ಕೂಡಿಸೋದು ಅದು ಸುಮ್ಮನೆ ಶೋ ಅಪ್ ಅದು. ಅದರಿಂದ ರಿಸಲ್ಟ್ ಏನು ಬರೋಲ್ಲ. ಜನ ಸೇರಿಸ್ಬೋದು, ನೀವು ಬೇಕಾದ 50 ಸಾವಿರ ಸೇರಿಸ್ಬೋದು, 1 ಲಕ್ಷ ಸೇರಿಸ್ಬೋದು. ಅದರಿಂದ ರಿಸಲ್ಟ್ ಕಡಿಮೆ. ಸೊ ನೀವು ಚಿಕ್ಕದಾಗಿ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಕಾಂಗ್ರೆಸ್ ಪರವಾಗಿ ಒಲವು ತೋರಿಸ್ತಾರೆ. ಸರ್, ಈಗ ಅಲ್ಪಸಂಖ್ಯಾತ ಸಮಾಜಕ್ಕೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಸಮಾಧಾನ ಇದೆ ಆ ಸಮಾಜದಲ್ಲಿ. ಅದು ಎಲ್ಲಾದರೂ ತಮ್ಮ ಕಂಡ ಈ ಎಲೆಕ್ಷನ್ ಸಂದರ್ಭದಲ್ಲಿ ಆ ರೀತಿ ಅದು ಏನಾದರೂ ಎಫೆಕ್ಟ್ ಆಗ್ಬೋದಾ ಫಲಿತಾಂಶದ ಮೇಲೆ ಅಂತ?
ಲೀಡಿಗೆ ಕಡಿಮೆ ಆಗ್ತದೆ. ಲೀಡು ನಾವೇನು ದಾವಣಗೆರೆಯಲ್ಲಿ ಲೀಡ್ ನಿರೀಕ್ಷೆ ಮಾಡ್ತೀವಿ ಅಷ್ಟು ಬರೋಲ್ಲ. ಯಾಕಂದರೆ ಒಂದು 20% ನಮ್ಮನ್ನು ಬಿಟ್ಟು ಹೋಗ್ತಾರೆ ಅವರು ಬಿ ಜೆ ಪಿಗೆ ಹಾಕ್ಬೋದು ಅಥವಾ ಇನ್ನೊಂದು ಅವ್ರದ್ದು ಪಕ್ಷ ಇದೆ SDP ಅಲ್ಲೂ ಹಾಕ್ಬೋದು ಅಥವಾ ಓಟ್ ಹಾಕದೇನೂ ಇರ್ಬೋದು. ಒಂದು 20% ಅಲ್ಪಸಂಖ್ಯಾತರಲ್ಲಿ ನಮಗೆ ಡ್ಯಾಮೇಜ್ ಆಗುತ್ತೆ. ಸೊ ಅದು ಮುಂದಿನ ದಿನಗಳಲ್ಲಿ ಮಂತ್ರಿ ಮಲ್ಲಿಕಾರ್ಜುನ ಅವರು ಸರಿಪಡಿಸ್ಕೋಬೇಕು. ಆ ಸಮುದಾಯಕ್ಕೆ ನೋವು ಆಗಿದೆ. ಯಾಕಂದ್ರೆ ಅವ್ರ ಜನಸಂಖ್ಯೆ ಹೆಚ್ಚಿದೆ, ಅವ್ರು ಸಿಗಬೇಕಾಗಿದೆ, ಅದೇನು ನೋ ಡೌಟ್. ಆದರೆ ಮುಂಚೆಯಿಂದ ಅಲ್ಲಿ ಶಾಮನೂರು ಅವ್ರು ಕ್ಲೇಮ್ ಮಾಡ್ತಾರೆ, ಅವರೇ ಪಡಿತಾರೆ, ಶಾಸಕರಾಗ್ತಾರೆ. ಸೊ ಸಡನ್ನಾಗಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಚೇಂಜ್ ಮಾಡೋದು ಕಷ್ಟ. ಇನ್ನು ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನ ಮೇಲೆ ಭಾಳ ಜವಾಬ್ದಾರಿ ಇದೆ. ಅವ್ರನ್ನ ಹೆಂಗೆ ಜೊತೆಯಾಗಿ ತೆಗೆದುಕೊಳ್ಳೋದು. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಯಾಕಂದ್ರೆ ಅವರು ಅಲ್ಲಿ ಭಾಳ ಹತ್ತಿರದವ್ರು, ಎಲ್ಲ ಸಮುದಾಯಗಳ ಬಗ್ಗೆ ಪರಿಚಯ ಇದೆ, ಯಾರ ಶಕ್ತಿ ಎಷ್ಟಿದೆ ಅಂತ. ಸೊ ಅದನ್ನು ಕೆಲಸ ಮಾಡಬೇಕು ಮುಂದಿನ ದಿನಗಳಲ್ಲಿ. ಹೌದು. ಅಲ್ಲಿ ಬಂದು ನಾವು ಅಲ್ಪಸಂಖ್ಯಾತರಿಗೆ ಕೊಡ್ತೀವಿ, ಹೈಕಮಾಂಡ್ ನಮ್ಮನ್ನು ಅಂತ ಗೊಂದಲ ಸೃಷ್ಟಿ ಮಾಡಿದೆ ಅಂದರೆ ಆ ಸಂಧಾನ ಎತ್ತಿಕೊಂಡು ಗೊಂದಲ ಏನಿಲ್ಲ, ನಮ್ಮ ಜಾಸ್ತಿ ಇದೆ ಕೊಡೋದು ಕ್ಲೇಮ್ ಮಾಡೋದು, ಗೊಂದಲ ಅಂತ ಪ್ರಶ್ನೆ ಇಲ್ಲ. ಈಗ ಯಾರ್ಯಾರು ಕೇಳ್ತಾರೆ, ಈಗ 20-30 ಸಾವಿರದವ್ರೆ ನಾ ಸ್ಟ್ರಾಂಗ್ ಅಂತ ನನಗೆ ಕೊಡಿರ್ತಾರೆ. ಮತ್ತು ಅವ್ರು 70,000 ಇದ್ದವ್ರೆ ಕೇಳಬಾರ್ದ್ರೆ. 20,000 ಇರೋಲ್ಲ, ನಂದು ಫುಲ್ ಐತ್ರಿ, ಎಲ್ಲ ನೆಟ್ವರ್ಕ್ ಇದೆ, ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ತಾರೆ. ಅವ್ರೇನು ಗೊಂದಲ ಸೃಷ್ಟಿ ಮಾಡಿಲ್ಲ. ಆ ಸಮುದಾಯಕ್ಕೆ ಅವರು ನ್ಯಾಯ ಕೊಡಿಸ್ಲಿಕ್ಕೆ ಹೋಗಿದ್ರು. ಅದು ನೀವು ಹೇಳಿದಂಗೆ ಅಲ್ಲಿ ಅವರು ಮನೆಗೆ ಕೊಡೋದು ಅನಿವಾರ್ಯ ಆಗಿತ್ತು. ಬಾಗಲಕೋಟೆಯಲ್ಲಿ ಸೇಮು, ಅಲ್ಲೂ ಸೇಮ್ ಆಗಿತ್ತು. ಎಲೆಕ್ಷನ್ ಮುಗಿಸಿದ್ರಿ, ಸಚಿವ ಸಂಪುಟ ಪುನರ್ರಚನೆಯಿಂದ ಆಗತ್ತಾ? ಇಷ್ಟೆಲ್ಲ ಇದು ಫಲಪ್ರಯೋಗ ಆಯ್ತು ಸರ್. ಇಡೀ ಸರ್ಕಾರ ಒಂದು ಕಡೆ ಬಂತು, ಅಲ್ಲಿಯೂ ಮಂತ್ರಿಗಳು, ಇಲ್ಲಿ ಮಂತ್ರಿಗಳು, ಇಷ್ಟು ಹಣ ವೇಸ್ಟ್, ಇಷ್ಟು ಕಾರ್ಯಕರ್ತರ ಶ್ರಮ. ಬೈ ಎಲೆಕ್ಷನ್ಗೆ ಅವಶ್ಯಕತೆ ಇದೆ ಸರ್ ರಾಜ್ಯದಲ್ಲಿ, ದೇಶದಲ್ಲಿ. ಮತ್ತು ಮಾಡಲೇಬೇಕಿಲ್ಲ, ಚುನಾವಣೆ ಬಂದಾಗ ಮಾಡಲೇಬೇಕು ರೀ. ನಾವೇನು ಮಾಡೋದು? ಇಲ್ಲಾಂದ್ರೆ ಸಿಸ್ಟಮ್ ಮಾಡಬೇಕು. ಯಾವ ಪಕ್ಷದವರು ತೀರ್ಕೊಂಡಿರ್ತಾರೆ ಅವ್ರನ್ನ ನಾಮಿನೇಟ್ ಮಾಡೋಕ್ಕಂಥ ಸಿಸ್ಟಮ್ ಆದರೆ ಇದು ಹೋಗ್ತಿದ್ದು ಬರಬೇಕದು. ಬೈ ಎಲೆಕ್ಷನ್ ತಪ್ಪಿಸ್ರೆ ಯಾವ ಪಕ್ಷದಿಂದ ಹೊರಗೆ ಹೋಗಿರ್ತಾರೆ ಅಥವಾ ಯಾವುದೋ ನಿಧನ ಇರ್ಬೋದು, ರಾಜೀನಾಮೆ ಕೊಟ್ಟಿರ್ಬೋದು, ಕಾನೂನು ತಂದರೆ ಒಳ್ಳೇದಿದು. ಆ ಪಕ್ಷದವ್ರು ನಾಮಿನೇಟ್ ಮಾಡಿದ್ರೆ ಅವ್ರು ಇಲೆಕ್ಟ್ ಆಗಬೇಕು. ಅದು ಕಾನೂನು ತರಬೇಕು, ಅದು ಒಳ್ಳೇದೇ. ನೀವು ಹೇಳ್ದಂಗೆ ಭಾಳ ದೊಡ್ಡ ಇಡೀ ರಾಜ್ಯದ ಕಾರ್ಯಕರ್ತರು ನಮ್ಮವರು ಬಂದಿದ್ದರು, BJP ಅವರು ಇದ್ದರು. ಸುಮಾರು ಎಲ್ಲರೂ 10 ದಿವಸ ದಾವಣಗೆರೆಯಲ್ಲಿದ್ದರು, ಬಾಗಲಕೋಟೆಯಲ್ಲಿ ಇದ್ದರು. ಮುಂದೆ ಎಲೆಕ್ಷನ್ ಮಾಡೋದು ಯಾಕಂದ್ರೆ ಬಾಗಲಕೋಟೆ ವಿಚಾರ ಮಾಡೋದು ಸರಿ. ಮುಂದಿನ ಎಲೆಕ್ಷನ್ ಮಾಡೋದು ಎಷ್ಟು ಖರ್ಚಾಗಿ ಕಾರ್ಯಕರ್ತರು ಯಾರು ಓಡಾಡೋರು ಎಷ್ಟು ಅಂತ ಸರ್. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಸು ಹಣದ ಹೊಳೆಯನ್ನ ಹರಿಸಿದೆ. ಹಂಚಿಕೆ ಮಾಡ್ತಿದ್ರಿ ಕಾಂಗ್ರೆಸ್ ಹೇಳ್ತಾರೆ. ಮತ್ತು ಅವ್ರು ಏನು ಮಾಡೋರು? BJP ಅವ್ರು ಏನು ಮಾಡ್ರು? ಅವರು ಅಂತ ಬರ್ತಾರೆ. ನಿಮ್ಮಷ್ಟು ಮಾಡಿಲ್ಲ ಅಂದರೆ ರಾಜಾರೋಜ್ ಏನೇನ್ಸ್ ಕೊಡ್ತಿದ್ದಾರೆ. ದುಡ್ಡೇ ಇಲ್ಲ, ಅದು ದುಡ್ಡೇ ಹೆಂಗೆ ನಾವು ರಾಜ ಇದು ಹೊರಗಡೆ ಇಲ್ಲ ಸರ್. ಈಗ ಕಾನೂನಲ್ಲಿ ಅಪರಾಧ 10 ರೂಪಾಯಿ ಕೊಟ್ಟರು ಅಪರಾಧ, 100 ಕೊಟ್ಟರು ಅಪರಾಧ, 200 ಕೊಟ್ಟರು ಅಪರಾಧ. ಮತ್ತು ಅವರು ಕೊಟ್ಟಿದಾರಲ್ಲ, ಮತ್ತು ಅವರೇ ಒಪ್ಕೋತಾರೆ. ಸರ್, ಯತ್ನಾಳವರು ಕೊನೆಯ ಹಂತದಲ್ಲಿ ಎಂಟ್ರಿ ಆದ್ರು ಸರ್. BJP ಉಚ್ಚಾಟನೆ ಆದವರು ಏನಾದರೂ ಈಗ ನೀವು ಯಾರಿಗಾರು ಬಂದು ಓಟ್ ಹಾಕ್ಸ್ತೀವಿ ಅಂದರೆ ಬೇಡ ಅನ್ಬೇಕಾರೆ ಯಾರು ಬೇಕಾದ್ರೆ ಮಾಡ್ಬೋದು. ಈಗ ಯತ್ನಾಳವ್ರು ಹೊರಗಡೆ ಇದ್ದರೂ ಕೂಡ ನಾವು ಬಂದು ನಿಮ್ಮ ಬಗ್ಗೆ ಪ್ರಚಾರ ಮಾಡ್ತೀವಿ ಅಂತ ಯಾರೋ ಹೇಳಿದ್ರೆ ಅದನ್ನು ನಿರಾಕರಿಸ್ಲಿಕ್ಕೆ ಆಗೋದಿಲ್ಲ. ಉಚ್ಚಾಟಿತರನ್ನು ಕರ್ಕೊಂಡ್ಬಂದು ಮೇಲೆ ತುಂಬಾಲ್ಬಿಟ್ಟು ಪ್ರಚಾರ ಮಾಡುವಷ್ಟು ರಾಜ್ಯದಲ್ಲಿ BJP ದುರ್ಬಲ ಆಗಿದೆ. ಇಲ್ಲ, ಅದನ್ನು ಅವರು ಆ ಪಕ್ಷದವ್ರು ಹೇಳ್ಬೇಕು, ನಾನೇ ಹೇಳಕ್ಕೆ. ಅಲ್ಲಿ ಬಂದರೆ ಅವ್ರ ಅಪ್ಪ ಮಕ್ಕಳನ್ನ ಬೈದು ಅದು ಅವ್ರು ಸಂಬಂಧಪಟ್ಟದ್ದು, ಅವ್ರು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ ರೀ. ಈಗ ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆಗಿಂತಲೂ ದಾವಣಗೆರೆಯಲ್ಲಿ ಭಾಳ ಅವಶ್ಯಕತೆ ಇತ್ತು. ಸತೀಶ್ ಜಾರಕಿಹೊಳಿ ಅವರು ದಾವಣಗೆರೆಯಲ್ಲಿ ಇದ್ದಿದ್ರೆ ಎಲ್ಲ ಗೊಂದಲನೇ ಇರ್ತಿರಲಿಲ್ಲ. ಪೈಲ್ವಾನರು ಒಂದು ಕಡೆ, ಇನ್ನೊಂದು ಕಡೆ SDP ಆಯು ಭಾಳಷ್ಟು ತೊಂದರೆಗಳಾದವು ಅಂತೇಳಿ ಕಾರ್ಯಕರ್ತರ ಅಭಿಪ್ರಾಯ. ಇಲ್ಲ, ಇದನ್ನು ನಮ್ಮವ್ರು ಕೂಡ ನಾವು ಮಾಡಿಸಿದ್ದೀವಲ್ಲ, ನಮ್ಗೆ ಎಷ್ಟು ಬೇಕಾದ್ರೆ ಸಾಧ್ಯ ಅಲ್ಲಿಂದ ನಾವು ಮಾಡಿಸಿದ್ವಿ, ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಆದರೆ ಅದು ಗೊಂದಲ ಒಂದು ಸಲ ಆದಾಗ ಅದು ಏನು ಮಾಡಲಿಕ್ಕಾಗಲ್ಲ. ಅದು ಇಲೆಕ್ಷನ್ ಆದಮೇಲೆ ತಾನಾಗೆ ಕೂಲ್ ಆಗುತ್ತೆ.
ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಸಮೃದ್ಧಿಯನ್ನು ಆಚರಿಸಿ. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಕಿಂಗ್ ಶುಲ್ಕದ ಮೇಲೆ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಗಟ್ಟಿಯನ್ನು ಉಚಿತವಾಗಿ ಪಡೆಯಿರಿ. ಕೇವಲ 10% ಮುಂಗಡವಾಗಿ ಪಾವತಿಸಿ ಏಪ್ರಿಲ್ 1 ರಿಂದ 17 ರವರೆಗೆ ಫ್ಲೆಕ್ಸಿ ಗೋಲ್ಡ್ ದರದ ಪ್ರಯೋಜನಗಳನ್ನು ಪಡೆದುಕೊಳ್ಳಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ನಿಮಗೆ ಸಮೃದ್ಧ ಅಕ್ಷಯ ತೃತೀಯದ ಶುಭಾಶಯಗಳು.